ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ಇರ್ತಾರೆ. ಅವರು ಇಲ್ಲದೆ ನಿಮ್ಮ ಜೀವನ ಇಲ್ಲ ಎಂದು ಅಂದುಕೊಂಡಿರುತ್ತೀರ. ಬಟ್ ಒಂದು ಟೈಮ್ ಬರುತ್ತೆ, ಆ ರಿಲೇಷನ್ಶಿಪ್ ಮಾಸ್ತಾ ಇಬ್ಬರಿಗೂ ರೋಸಿ ಹೋಗಿ ಇಬ್ಬರು ಒಬ್ಬರು ಇದ್ದಕ್ಕಿದ್ದಂತೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿರುತ್ತಾರೆ. ನಿಮ್ಮ ಸಹವಾಸವೇ ಬೇಡ ಅಂತ ಹೇಳಿ ಕಟ್ ಆಫ್ ಮಾಡಿರುತ್ತಾರೆ. ಎಷ್ಟೋ ಸರ್ತಿ ನೀವು ಹೇಗೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ನಿಮ್ಮ ವಾಯ್ಸ್ ಕೇಳಿದ ಕೂಡಲೇ ಕಟ್ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಯನ್ನು ನಮ್ಮ ಕಡೆ ಸೆಳೆಯುವುದು ಹೇಗೆ ಗೊತ್ತಾ? ನೀವು ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರನ್ನು ಮತ್ತೆ ಹೇಗೆ ಸೆಳೆಯುವುದು ಅಂತ ಇಲ್ಲಿ ತಿಳಿಯೋಣ ಬನ್ನಿ. ನೋಡಿ, ಮೊದಲನೆಯದಾಗಿ ಇದು ಒಂದು ಮೂರ್ಖತನ. ನೋಡಿ, ಯಾವಾಗ ಒಂದು ಸಂಬಂಧ, ಅದಕ್ಕೆ ಪ್ರತಿಯೊಬ್ಬ ಒಂದು ಸಂಬಂಧಕ್ಕೂ ಅದರದ್ದೇ ಆದ ಒಂದು ಆಯುಷ್ಯ ಇರುತ್ತದೆ. ಈಗ ನೋಡಿ, ನನಗೆ ನನ್ನ ಫ್ರೆಂಡಿಗೆ, ಅವಳಿಗೆ ತಂದೆ ಅಂದರೆ ತುಂಬ ಪ್ರೀತಿ ಇತ್ತು. ಪ್ರೀತಿ ಅಂತ ಹೇಳಿದರೆ ಅವಳಿಗೆ ಪ್ರಾಣ. ಆದರೆ ಅವಳು ತುಂಬ ಸಣ್ಣ ವಯಸ್ಸಿನಲ್ಲಿರುವಾಗ ಅವಳ ತಂದೆ ತೀರಿ ಹೋದರು. ಆದರೆ ಅವಳು ಅದನ್ನು ರಿಯಾಲಿಟಿಯಾಗಿ ಹೇಗೆ ತಗೊಂಡ್ಳು ಅಂದರೆ, ಅವಳು ಶಾಲೆಗೆಲ್ಲ ಹೋದಾಗ ಅವಳ ಫ್ರೆಂಡ್ಸ್ ಎಲ್ಲರೂ ತಂದೆಯ ಜೊತೆ ಬಂದಾಗ ಅವಳ ಮನಸ್ಸಿಗೂ ತುಂಬಾ ನೋವಾಗೋದು. ಆದರೆ ರಿಯಾಲಿಟಿ ಏನು, ಎಲ್ಲರ ಜೀವನದಲ್ಲೂ ಒಬ್ಬೊಬ್ಬರು ಋಣ ಅಂತ ಇರುತ್ತೆ. ಆ ಋಣ ಮುಗಿದ ಮೇಲೆ ಏನೇ ತಿಪ್ಪರ್ಲಾಗ ಹಾಕಿದರೂ ಕೂಡ ನಮ್ಮ ಲೈಫ್ನಲ್ಲಿ ಅವರು ಇರಬೇಕೆಂದರೂ ಅವರು ಇರುವುದಿಲ್ಲ. ಒಂದು ವಸ್ತುವಿಗೂ ಒಂದು ಆಯುಷ್ಯ ಅಂತ ಇದೆ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದರೆ ದಯವಿಟ್ಟು ಆ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡಿ. ನೋಡಿ, ಬೇರೆ ಬೇರೆ ನಂಬರ್ನಿಂದ ಕಾಲ್ ಮಾಡುವುದು, ಪದೇ ಪದೇ ಅವರನ್ನು ರೀಚ್ ಮಾಡೋದು ನಿಮ್ಮನ್ನು ಎಷ್ಟೋ ಸಣ್ಣ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಲ್ವಾ? ಒಂದು ಸಲ ಕನ್ನಡಿ ಮುಂದೆ ನಿಂತುಕೊಂಡು ನೋಡಿ ನಿಮ್ಮನ್ನು. ನೀವು ಒಂದು ಸಲ ನೋಡ್ಕೊಳ್ಳಿ, ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀರಾ, ಜೀವನದಲ್ಲಿ ಎಷ್ಟೋ ಸಹಿಸಿದ್ದೀರಾ. ಆದರೆ ಯಾರ ಮುಂದೆನೂ ಹೋಗಿ ಬೇಡ ಅಂತ ದೂರ ತಳ್ಳಿದರೂ ನೀವು ಹೋಗಿ ಮಾತಾಡಿ ನೀವು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಕಾ? ಖಂಡಿತವಾಗಿಯೂ ಬೇಡ. ನೋಡಿ, ಒಬ್ಬರನ್ನು ಆಕರ್ಷಿಸಬೇಕಾದರೆ ಏನು ಮಾಡಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದೇ ಆದರೆ ರೆಸ್ಪೆಕ್ಟ್ ಮಾಡಿ. ಯಾಕೆಂದರೆ ಅದು ಅವರ ಚಾಯ್ಸ್. ಯಾರು ನಿಮ್ಮನ್ನು ಬಿಟ್ಟು ಅವರು ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲವಾ ಅಥವಾ ಮತ್ತೊಂದು ರೀಸನಿಗೆ ಬಿಟ್ಟು ನಿಮಗೆ ಅದು ಬೇಡ. ಆದರೆ ಇವತ್ತು ಅವರ ಚಾಯ್ಸ್ ಏನಾಗಿದೆ ಎಂದರೆ ನಿಮ್ಮಿಂದ ದೂರ ಹೋಗುವುದು. ಅದನ್ನು ಮೊದಲನೆಯದಾಗಿ ರೆಸ್ಪೆಕ್ಟ್ ಮಾಡಿ. ನಂತರ ಇನ್ನೊಂದು ಏನೆಂದರೆ, ಯಾವಾಗಲೂ ಅಷ್ಟೇ ತಿಳಿದುಕೊಳ್ಳಿ, ಯಾರನ್ನೂ ನಂಬಿ ನಾವು ಭೂಮಿ ಮೇಲೆ ಬಂದಿಲ್ಲ. ಆ ವ್ಯಕ್ತಿ ಬರುವ ಮುಂಚೆ ನಮ್ಮ ಜೀವನ ಚೆನ್ನಾಗಿರಲಿಲ್ವಾ? ಅವರು ಬಂದ ಮೇಲೆ ಸ್ವಲ್ಪ ಖುಷಿಯಾಗಿದ್ದೀವಿ ಅಷ್ಟೇ. ಅವರು ಇಲ್ಲ ಅಂದಾದರೂ ಖುಷಿಯಾಗಿ ಜೀವನ ನಡೆಸಬಹುದು. ಮತ್ತು ಏನಂತ ಹೇಳಿದರೆ, ನಿಮ್ಮ ಜೀವನದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಿ. ನೋಡಿ, ಇದೊಂದು ಸೈಕಲಾಜಿಕಲ್ ಟ್ರಿಕ್ಸ್. ಯಾರಾದರೂ ನಿಮ್ಮನ್ನು ಬಿಟ್ಟಿದ್ದಾರೆಂದರೆ ತಿಳಿದುಕೊಳ್ಳೋಣ, ಅವರ ಮೇಯ್ನ್ ಉದ್ದೇಶ ಏನಾಗಿರುತ್ತೆಂದರೆ, ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ಲೈಫ್ನಿಂದ ಕಂಪ್ಲೀಟ್ ಕಟ್ ಆಫ್ ಮಾಡಿದ್ದಾರೆಂದರೆ ಅವರ ಮೇಯ್ನ್ ಉದ್ದೇಶ ಏನೆಂದರೆ ನಿಮ್ಮನ್ನು ಅತಿ ಹೆಚ್ಚಾಗಿ ಹರ್ಟ್ ಮಾಡಬೇಕೆಂಬುದು. ಸೊ ನೀವು ಪದೇ ಪದೇ ಆ ವ್ಯಕ್ತಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋದು, ವಾಟ್ಸಪ್ಪಿಂದ DP ತೆಗೆಯುವುದಂತ ಹೇಳಿ ಮತ್ತೊಂದು ಮಗದೊಂದು ಮಾಡ್ತಾ ಹೋದರೆ ಇನ್ನೂ ನೀವು ಅವರ ಮುಂದೆ ಡೆಸ್ಪರೇಟ್, ಒಂಥರ ಅವರಿಗೆ ಸಂತೋಷ ಕೊಡ್ತಾ ಇರ್ತೀರ. ನೋಡಿದ್ಯಾ, ನಾನಿಲ್ಲದೆ ಇರೋಕ್ಕೆ ಆಗಲ್ಲ ನೋಡು. ಯಾರಿಗೆ ಅನಿಸಲ್ಲ ಹೇಳಿ? ನೀವು ಪದೇ ಪದೇ ಕಾಲ್ ಮಾಡ್ತಾ ಮೆಸೇಜ್ ಮಾಡ್ತಾ ಇದ್ದರೆ ಯಾರಿಗೂ ಇಷ್ಟ ಆಗಿಯೇ ಆಗುತ್ತದೆ. ಆದರೆ ಕೆಲವರು ಅದನ್ನು ಬೇಡ ಅಂತ ಹೇಳಿ ನಿಮ್ಮಿಂದ ದೂರ ಹೋಗಿ ಕಟ್ ಆಫ್ ಮಾಡಿದ್ದಾರೆ ಅಂದರೆ ಅದು ಒಂದು ರೀಸನಿಗೇ ಮಾಡಿರುತ್ತಾರೆ. ನೀವು ಪದೇ ಪದೇ ಅವರಿಗೆ ಕಾಲ್ ಮಾಡ್ತಾ ಇದ್ದರೆ ನಾನು ಬೇಜಾರಾಗಿದ್ದೀನಿ ಎಂದರೆ ಅವರಿಗೆ ಇನ್ನೂ ಸಂತೋಷ ಸಿಗುತ್ತದೆ. ಆದರೆ ಇವತ್ತು ನಾನು ನಿಮಗೆ ಒಂದು ಲೈಫ್ ಟರ್ನಿಂಗ್ ಟಿಪ್ಸನ್ನು ಕೊಡ್ತೀನಿ, ಕೇಳಿ. ಏನಪ್ಪ ಅಂತಂತಂದರೆ, ಆದದ್ದು ಆಯಿತು. ತುಂಬ ಹೇಳಲಿಕ್ಕೆ ತುಂಬ ಸುಲಭ ನನಗೆ, ಆದರೆ ಫಾಲೋ ಮಾಡಲಿಕ್ಕೆ ತುಂಬ ಕಷ್ಟ. ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳಿ. ಆ ಗುರಿ ಹಿಂದೆ ಸಾಧನೆ ಮಾಡಲಿಕ್ಕೆ ಹೋಗಿ. ಯಾಕಪ್ಪ ಅಂತಂತ ಹೇಳಿದರೆ, ನೋಡಿ, ಯಾವತ್ತೂ ತಿಳಿದುಕೊಳ್ಳಿ, ದೇವರನ್ನು ನೋಡಿ. ದೇವರು ಕರುಣಾಮಯಿ ಅಂತ ಹೇಳ್ತಾರೆ. ಯಾಕೆಂದರೆ ದೇವರು ಯಾರಿಗೂ ಕಷ್ಟ ಕೊಡಲ್ಲಂತೆ. ಅಂಥದ್ದರಲ್ಲಿ ನಾವು ಯಾಕೆ ಯಾರೋ ನಮ್ಮನ್ನು ಬಿಟ್ಟು ಹೋದರೆಂದು ಅಲ್ಕೊಂಡು ಕುಳಿತುಕೊಳ್ಳುವುದು? ಜೀವನವೇ ಇಲ್ಲ ಅಂತ ತಿಳಿದುಕೊಳ್ಳುವ ಬದಲು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡೋಣ, ಒಂದು ಗುರಿಯನ್ನು ಮುಟ್ಟೋಣ. ಆಗ ನಿಮ್ಮನ್ನು ನೀವು ಬ್ಯುಸಿಯಾಗಿಡ್ತೀರ. ಯಾಕೆಂದರೆ ನೋಡಿ,
ನಿಮಗೆ ಆಗಿಯೇ ಆಗ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ನೆನಪಾದರೆ ಇಡೀ ದಿನ ಅವರನ್ನು ನೆನಪಿಸುವ ಬದಲು ದಿನದಲ್ಲಿ ಈಗ 4 ಗಂಟೆಯಿಂದ 4:15ವರೆಗೆ ಅವರನ್ನು ನೆನಪು ಮಾಡ್ತೀನಿ, ಅಥವಾ 5ರಿಂದ 6 ಗಂಟೆಯವರೆಗೆ ನೆನಪು ಮಾಡ್ತೀನಿ ಅಥವಾ ಯೋಚಿಸ್ತೀನಿ ಅಂತ ಅವರಿಗೊಂದು ಟೈಮ್ ಇಟ್ಕೊಳ್ಳಿ. ಪ್ರತಿ ಸರ್ತಿ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಬಂದಾಗ ಆ ಸಮಯದಲ್ಲಿ ಮಾತ್ರ ಯೋಚನೆ ಮಾಡಬೇಕು ಅಂತ ತೀರ್ಮಾನಿಸಿ. ಒಂದು ಹೇಳ್ತೀನಿ, ಜೀವನದಲ್ಲಿ ನಿಮಗಿಂತ ಇಂಪಾರ್ಟೆಂಟ್ ವ್ಯಕ್ತಿ ಯಾರೂ ಇಲ್ಲ. ಯಾರೇ ಬಂದರೂ ಅವರು ಒಂದಲ್ಲ ಒಂದು ದಿನ ಹೋಗಿಯೇ ಹೋಗ್ತಾರೆ. ಅದು ನಮ್ಮ ತಂದೆ ತಾಯಿಗಳಾಗಿರಬಹುದು, ಅಥವಾ ಹೆಂಡತಿ ಆಗಿರಬಹುದು, ಗಂಡ ಆಗಿರಬಹುದು, ಮಕ್ಕಳಾಗಿರಬಹುದು, ಯಾರು ಕೂಡ. ಒಂದೇ ಒಂದು ಇಂಪಾರ್ಟೆಂಟ್ ಅಂದರೆ, ಒಂದೇ ಒಂದು ರಿಲೇಷನ್ಶಿಪ್ ಪರ್ಮನೆಂಟ್ ಅಂತಂದರೆ ಅದು ನಮ್ಮ ಸೆಲ್ಫು. ಅದಕ್ಕಾಗಿ ಯಾರೋ ಒಬ್ಬ ನಿಮ್ಮನ್ನು ಬ್ಲಾಕ್ ಮಾಡಿ ಹರ್ಟ್ ಮಾಡುವುದು, ಅವರು ಬಿಟ್ಟು ಹೋಗಿ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಆ ಪವರನ್ನು ಕೊಡಬೇಡಿ. ಮತ್ತು ನೋಡಿ, ಯಾವಾಗಲೂ ನಮ್ಮನ್ನು ಅವರು ಬಿಟ್ಟು ಹೋದರೂ ನಾವು ಖುಷಿಯಿಂದ, ಹ್ಯಾಪಿಯಿಂದ ಅಥವಾ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ನಮ್ಮ ಬಿಟ್ಟು ಹೋದವ ವ್ಯಕ್ತಿ ಅನಿಸಬೇಕು, ಯಾಕೆ ನನ್ನನ್ನು ಬಿಟ್ಟು ಕೂಡ ಇವರು ಖುಷಿಯಾಗಿದ್ದಾರಲ್ಲ, ನಾನು ಇವರನ್ನು ಬಿಟ್ಟು ತಪ್ಪು ಮಾಡಿದ್ನಾ ಅಂತ ಆ ವ್ಯಕ್ತಿಗೆ ಅನಿಸಬೇಕು. ಹಾಗೆ ನೀವು ಮಾಡಬೇಕು. ನೋಡಿ, ಪ್ರತಿಯೊಬ್ಬನಿಗೂ ವೈಬ್ರೇಷನ್ ಇರುತ್ತೆ. ನಾನೀಗ ಬೇಜಾರಾಗಿದ್ದೀನಿ, ಅಳ್ತಾ ಇದ್ದೀನಿ ಅಂತ ಹೇಳಿದೆ, ನಿಮಗೆ ನನ್ನ ಜೊತೆ ಮಾತಾಡಬೇಕು ಅನಿಸುತ್ತಾ? ನಾನು ಯಾವಾಗ ಹೈ ವೈಬ್ರೇಷನಲ್ಲಿ ಇರುತ್ತೇನೆ, ನಾನು ಯಾವಾಗ ಸಂತೋಷದಲ್ಲಿ ಇರ್ತೇನೆ, ಆಗ ಮಾತ್ರ ನೀವು ನನ್ನ ಜೊತೆ ಮಾತಾಡಲಿಕ್ಕೆ ಸಾಧ್ಯ. ಆದರೆ ಯಾವಾಗ ನೀವು ಅಳ್ತಾ ಕೂತಿರುತ್ತೀರ, ಆವಾಗ ನಿಮ್ಮ ಪವರ್ ಕುಗ್ಗುತ್ತಾ ಹೋಗುತ್ತದೆ. ನೀವು ಯಾವಾಗ ಸಂತೋಷದಿಂದ ಇರುತ್ತೀರಾ, ಆಗ ನಿಮ್ಮ ಪವರ್ ಏನೊಂದು ಅವರಿಗೆ ಗೊತ್ತಾಗುತ್ತೆ. ನೀವು ಅವರನ್ನು ಬಿಟ್ಟು ಕೂಡ ತುಂಬ ಸಂತೋಷದಿಂದ ಆರಾಮವಾಗಿದ್ದು ಬೆಳಿಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡಿ, ನಿಮ್ಮ ಗುರಿಯತ್ತ ಸಾಗಿ. ಆಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿ ವಾಪಸ್ ಬರ್ತಾರೆ. ಬೇಕಾದರೆ ನೋಡಿ ನೀವು. ಸೊ ಇದು ಒಂದು ಟೆಕ್ನಿಕ್. ನೀವು ಅವರನ್ನು ನೆನಪಿಸದೆ ಆ ಪವರನ್ನು ವಾಪಸ್ ತಗೊಳ್ಳಿ. ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ಕಡಿಮೆ ಮಾಡಿ, ನಿಮ್ಮ ಮೇಲೆ ಫೋಕಸನ್ನು ತಗೊಳ್ಳಿ. ಬೆಳಿಗ್ಗೆ ಎದ್ದೇಳಿ, ವರ್ಕೌಟ್ ಮಾಡಿ, ಜಾಗಿಂಗಿಗೆ ಹೋಗಿ, ವಾಕಿಂಗ್ ಮಾಡಿ, ಯೋಗ ಮಾಡಿ, ನಿಮ್ಮನ್ನು ನೀವು ಫಿಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಸ್ಕಿನ್ನನ್ನು, ಹೇರನ್ನು ಚೆನ್ನಾಗಿಟ್ಟುಕೊಳ್ಳಿ. ಬುಕ್ಸನ್ನು ಓದಿ ಅಥವಾ ಜರ್ನಲಿಂಗ್ ಮಾಡಿ. ನಿಮಗೆ ಏನು ಅನಿಸುತ್ತದೆ ಅದನ್ನು ಜರ್ನಲಿಂಗ್ ಮಾಡಿ. ಹಳೆಯ ಫ್ರೆಂಡ್ಸನ್ನು ಎಷ್ಟೋ ಸಮಯ ಬಿಟ್ಟಿರುತ್ತೇವೆ, ಯಾಕಂದರೆ ನಮ್ಮ ಸಂಗಾತಿ ಓವರ್ ಪೊಸೆಸಿವ್ ಆಗಿ ಕಂಟ್ರೋಲಿಂಗ್ ಮಾಡುತ್ತಾ ಇರುವಾಗ ಆ ಫ್ರೆಂಡ್ಸನ್ನೆಲ್ಲ ಬಿಟ್ಟಿರುತ್ತೇವೆ. ಅಂಥ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ, ಆಚೆ ಹೋಗಿ ನೋಡಿ, ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡಿ ಅಂತ ಹೇಳ್ತಾರಲ್ಲ, ಅದೇ 100% ನಿಮ್ಮ ಕೆಲಸದ ಮೇಲೆ ಕೊಡಿ. ಅಟ್ಲೀಸ್ಟ್ ನಿಮಗೆ ಪ್ರಮೋಷನ್ ಸಿಗುತ್ತೆ ಮತ್ತು ಒಂದು ಉನ್ನತ ಸ್ಥಾನಕ್ಕೆ ಹೋಗಬಹುದು. ಈ ಎಲ್ಲ ಫೋಕಸನ್ನು ಶಿಫ್ಟ್ ಮಾಡಿ. ಆಗ ನೋಡಿ, ರೈಟ್ ಪರ್ಸನ್, ಯಾಕೆಂದರೆ ನಿಮ್ಮ ವೈಬ್ರೇಷನ್ ಶಿಫ್ಟ್ ಆದಾಗ ರೈಟ್ ಪರ್ಸನ್ ರೈಟ್ ಟೈಮಿಗೆ ಬರುತ್ತಾರೆ. ನೋಡಿ, ಸುಮ್ಮನೆ ಯಾರೂ ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಲ್ಲ, ನಿಜ ಅಲ್ವಾ? ಸುಮ್ಮನೆ ಯಾರೋ ಇದ್ದಕ್ಕಿದ್ದಂತ ಹಾಗೆ ಹೋಗಲ್ಲ. ಅವರು ಹೇಗಿದ್ದಾರೆಂದು ಬ್ರೇಕಪ್ ಆಗಲಿಕ್ಕೆ ಕೂಡ ಒಂದು ರೀಸನ್ ಇರುತ್ತೆ. ನೋಡಿ, ಎಷ್ಟೋ ಸರ್ತಿ ಎಕ್ಸ್ ಜೊತೆ ಹೋಗಿ 6 ತಿಂಗಳಲ್ಲಿ ಆ ಸಂಬಂಧ ಮುರಿದು ಹೋಗಿರುತ್ತೆ. ಒಂದು ಸರ್ತಿ ಒಂದು ಸಂಬಂಧ ಹಾಳಾದರೆ ಆ ಸಂಬಂಧ ಎನ್ನುವುದು ಒಂದು ಗಾಜಿನ ಬೊಂಬೆ ಥರ. ಒಂದು ಸಲ ಬಿದ್ದರೆ ನೀವು ಎಷ್ಟೋ ಜೋಡಿಸಿದರೂ ಅದು ಅಲ್ಲಾಡುತ್ತೇ ಇರುತ್ತೆ. ಯಾಕೆಂದರೆ ಅದಕ್ಕೆ ಆ ಮೊದಲನೇ ರೂಪ ಕೊಡೋಕ್ಕಾಗಲ್ಲ. ನಿಮ್ಮ ಸಂಗತಿ ನಿಮ್ಮನ್ನು ಬಿಟ್ಟು ಹೋಗುವುದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿ. ಫಸ್ಟ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರಂತ ಎಕ್ಸೆಪ್ಟ್ ಮಾಡಿಕೊಳ್ಳಿ. ಅದಕ್ಕಿಂತ ಮೋಸ್ಟ್ ಕಾನ್ಫಿಡೆಂಟ್ ಥಿಂಕ್ ಬೇರೆ ಯಾವುದೂ ಇಲ್ಲ. ನಿಮ್ಮನ್ನು ಕಳಕೊಂಡವರು ಲೂಸರ್. ದೊಡ್ಡವರು ಹೇಳ್ತಾರಲ್ಲ, ಕೈಯಲ್ಲಿರೋ ವಜ್ರವನ್ನು ಬಿಸಾಡಿ ಕಲ್ಲುಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಆ ಪರಿಸ್ಥಿತಿ ಅವರದ್ದು ಆಗಿದೆ. ಯಾಕೆ ಅದಕ್ಕೆ ಕೂತ್ಕೊಂಡು ಅಳುತ್ತಾ ಹೋಗ್ತೀರಾ? ಅಥವಾ ಯಾರೋ ನನ್ನ ಹೃದಯವನ್ನು ಬ್ರೇಕ್ ಮಾಡಿದ್ರು ಅಂದ್ಕೊಳ್ತೀರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಹೃದಯ ನಿಮ್ಮತ್ತನೇ ಇದೆ, ಯಾರೂ ಬ್ರೇಕ್ ಮಾಡಲಿಕ್ಕೆ ಆಗಲ್ಲ. ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.